Hello everyone, welcome to Rashmi Home and Education. Today in this video, we will learn 3rd standard Kali Kannada lesson number 4 Medumatu. ಪಾಠ 4 Medumatu. Medumatu means soft speech or gentle words children. Okay. Some people will be speaking very harshly, loudly. Medumatu means soft speech. Okay. Let us see the lesson. ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಸೊ ಒನ್ ಮರ್ಚೆಂಟ್ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಸೆಲ್ ಹೀಸ್ ಪ್ರಾಡಕ್ಟ್ಸ್. ಇನ್ ವಾಟ್ ಹಿ ವಾಸ್ ಗೋಯಿಂಗ್? ಇನ್ ಟೆಂಪೋ ಹಿ ವಾಸ್ ಗೋಯಿಂಗ್. ಓಕೆ. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಬಿಕಾಸ್ ಆಫ್ ಹೆವಿ ರೇನ್ ದಟ್ ರೋಡ್ ವಾಸ್ ಗಾಟ್ ಸ್ಪಾಯ್ಲ್ಡ್. ಮಾರ್ಗ ಮಧ್ಯದ ಕೆಸರಿನಲ್ಲಿ ಟೆಂಪೋದ ಒಂದು ಚಕ್ರವು ಹೂತು ಹೋಯಿತು. ಮಾರ್ಗ ಮಧ್ಯ ಮೀನ್ಸ್ ಆನ್ ದ ವೇ, ಇನ್ ಬಿಟ್ವೀನ್. ಓಕೆ. ಆ್ಯಂಡ್ ಇನ್ ದ ಮಡ್ ದಟ್ ಟೆಂಪೋಸ್ ವೀಲ್ ಗಾಟ್ ಸ್ಟಕ್ಡ್. ವ್ಯಾಪಾರಿ ಟೆಂಪೋದಿಂದ ಕೆಳಗಿಳಿದು ಯಾರಾದರೂ ಇತ್ತ ಬರುವರೇ ಎಂದು ನೋಡಿದನು. ಸೊ ದಟ್ ಮರ್ಚೆಂಟ್, what he did, he got down from the tempo and he was searching anybody will come in this road, somebody will go on the way, or what he was seeing. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಫಾರ್ ಅವೇ ಇನ್ ದಟ್ ರೋಡ್ ಒನ್ ಬಾಯ್ ವಾಸ್ ಗೋಯಿಂಗ್. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ಸೊ ದಟ್ ಮರ್ಚೆಂಟ್ ಲೌಡ್ಲಿ he called that fellow, that boy, that hey boy, come this side. Means harshly he spoke. Okay. ಯಾರಪ್ಪ ನನ್ನನ್ನು ಈ ಥರ ಕರೆಯೋದು? ಸೊ ದ್ಯಾಟ್ ಬಾಯ್ ವಾಸ್ ಸೀಯಿಂಗ್ ದ್ಯಾಟ್ ಹೂ ಇಸ್ ದ್ಯಾಟ್ ಲೈಕ್ ದಿಸ್ ದೇ ಆರ್ ಕಾಲಿಂಗ್ ಮೀ ಎಂದುಕೊಂಡು ಯುವಕ ತಿರುಗಿ ನೋಡಿದ. ಹಿ ಟರ್ನ್ಡ್ ಬ್ಯಾಕ್ ಸೈಡ್. ಓಕೆ. ವ್ಯಾಪಾರಿ ದರ್ಪದಿಂದ ಏನೋ ಹಾಗೆ ನೋಡ್ತೀಯಾ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ? ದೆನ್ ದ್ಯಾಟ್ ಮರ್ಚೆಂಟ್ ವೆರಿ ರೂಡ್ಲಿ he told to that boy that why you can't see or what? My vehicle wheel got stuck. You can't see? ಬಾ ಸ್ವಲ್ಪ ಚಕ್ರ ಎತ್ತು. ಕಮ್ ಲಿಫ್ಟ್ ದ ವೀಲ್. ನಾನು ಗಾಡಿ ಚಾಲು ಮಾಡ್ತೇನೆ. ಕಮ್ ಲಿಫ್ಟ್ ದ ವೀಲ್, ಐಲ್ ಸ್ಟಾರ್ಟ್ ದ ವೆಹಿಕಲ್, he said. ಎನ್ನುತ್ತಾ ಟೆಂಪೋ ಹತ್ತಿದನು. ಲೈಕ್ ದ್ಯಾಟ್ he said and he climbed up the vehicle. ಆತನ ಮಾತಿನ ದಾಟಿ ಯುವಕನಿಗೆ ಹಿಡಿಸಲಿಲ್ಲ. ದಟ್ ಬಾಯ್ ಡಿಂಟ್ ಲೈಕ್ ದ ವೇ ಹಿ ಸ್ಪೋಕ್ ಟು ಹಿಮ್. ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು. ಸೊ ದ್ಯಾಟ್ ಬಾಯ್ ರಿಪ್ಲೈಡ್ ದ್ಯಾಟ್, ಇವನ್ ಇನ್ ಆಂಗ್ರಿ ಓನ್ಲಿ ಹಿ ರಿಪ್ಲೈಡ್ ದ್ಯಾಟ್ ವೈ ಐ ಹ್ಯಾವ್ ಟು ಲಿಫ್ಟ್ ದ ವೀಲ್, ಯು ಓನ್ಲಿ ಲಿಫ್ಟ್, ಹಿ ಸೆಡ್ ಆ್ಯಂಡ್ ಹಿ ವೆಂಟ್. ಆ ದಾರಿಯಲ್ಲಿ ಬರುತ್ತಿದ್ದ ರಾಮಪ್ಪ ಮಾಸ್ತರರು ಇವರಿಬ್ಬರ ಮಾತುಗಳನ್ನು ಆಲಿಸಿ ವ್ಯಾಪಾರಿಗೆ ಹೇಳಿದ್ದರು. ಇನ್ ದ್ಯಾಟ್ ವೇ ಓನ್ಲಿ ರಾಮಪ್ಪ ಮಾಸ್ತರರು ಮೀನ್ಸ್ ಟೀಚರ್. ರಾಮಪ್ಪ ಟೀಚರ್, he heard both of their conversation. Okay. He heard that conversation. Then he said to that merchant, sir said to that merchant that, ನೋಡ್ರಿ ಯಜಮಾನ್ರೆ, ಯಾರೇ ಆಗಲಿ, ಸಿ ಯಜಮಾನ್ರೆ ಮೀನ್ಸ್ ಸರ್. ಓಕೆ. ಸಿ ಸರ್, ಎನಿಬಡಿ ಇಟ್ ಮೇ ಬಿ. ಗೌರವ ಕೊಟ್ಟು ಮಾತನಾಡಿಸಬೇಕು. ವಿ ಶುಡ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟಾಕ್ ಟು ದೆಮ್. ಆ ಹುಡುಗನನ್ನು ಮಾತನಾಡಿಸಿದ ರೀತಿ ಸರಿ ಎಂದು ಅನಿಸುತ್ತಿದೆಯೇ ನಿಮಗೆ? ದ ವೇ ಯು ಸ್ಪೋಕ್ ಟು ದ್ಯಾಟ್ ಬಾಯ್, ಈಸ್ ದ್ಯಾಟ್ ರೈಟ್? ಟೆಲ್ ಮೀ, ದಟ್ ಸರ್ ಈಸ್ ಟೆಲಿಂಗ್. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ, ಆಗ ನಿಮ್ಮ ಕೆಲಸಕ್ಕೆ ಆತ ಸಹಾಯ ಮಾಡೇ ಮಾಡುತ್ತಾನೆ ಎಂದರು. ಯು ಸ್ಪೀಕ್ ವಿತ್ ದ್ಯಾಟ್ ಬಾಯ್ ವಿತ್ ಲವ್. ಯು ಸ್ಪೀಕ್ ವಿತ್ ಹಿಮ್ ವಿತ್ ಅ ಲವ್, ದೆನ್ ಡೆಫಿನೆಟ್ಲಿ ದ್ಯಾಟ್ ಬಾಯ್ ವಿಲ್ ಹೆಲ್ಪ್ ಯು. ಹೂ ಟೋಲ್ಡ್? ರಾಮಪ್ಪ ಸರ್ ಟೋಲ್ಡ್ ಟು ಮರ್ಚೆಂಟ್. ಮಾಸ್ತರ್ ಹೇಳಿದ ಮಾತಿನಿಂದ ವ್ಯಾಪಾರಿಗೆ ತಪ್ಪಿನ ಅರಿವಾಯಿತು. By listening sir's words, he realized that he spoke
ವೆರಿ ಬ್ಯಾಡ್ಲಿ. ಆತ ಯುವಕನಿಗೆ, ತಮ್ಮ, ದಯಮಾಡಿ ಕ್ಷಮಿಸು, ಟೆಂಪೋದ ಚಕ್ರ ಎತ್ತಲು ಸಹಾಯ ಮಾಡುವೆಯಾ ಎಂದು ಕೇಳಿಕೊಂಡ. ಸೊ he realized his mistake. So then he spoke to that boy, please brother, please can you help me, that vehicle wheel got stuck, so can you please help me, he asked. ಅಷ್ಟರಲ್ಲಿ ಮಾಸ್ತರರು, ಈ ಮಾತನ್ನು ಮೊದಲೇ ಹೇಳಬಹುದಿತ್ತಲ್ಲ, ಬಾಪ್ಪ ಗೆಳೆಯ, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ ಎನ್ನುತ್ತಾ ಯುವಕನನ್ನು ಕರೆದು ತಾವು ಮುಂದೆ ಬಂದರು. ಸೊ then sir replied, these words you could have tell first only to that boy, no? So it's okay now. Come brother, we'll help that person, sir told to that boy. And even he came front to help that merchant. ಯುವಕನು ಮಾಸ್ತರರು ಸೇರಿಕೊಂಡು ವ್ಯಾಪಾರಿಯ ಟೆಂಪೋದ ಚಕ್ರವನ್ನು ಮೇಲಕ್ಕೆತ್ತಿದರು. This boy and sir together lifted that wheel which got stuck in the mud. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. The words how the sir spoke, it won everyone's heart. The way he spoke, the way sir spoke to these people, that won these people's heart. ಓಕೆ, ವ್ಯಾಪಾರಿಯು ಟೆಂಪೋವನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಕೆಳಗಿಳಿದು ಬಂದು ಯುವಕನ ಕೈಕುಲುಕಿದನು. ದೆನ್ ಮರ್ಚೆಂಟ್ got down from the tempo and he shaked boy's hand. ಮಾಸ್ತರರಿಗೆ ಧನ್ಯವಾದ ಹೇಳಿದನು. ಧನ್ಯವಾದ ಮೀನ್ಸ್ ಥ್ಯಾಂಕ್ ಯು. ಆ್ಯಂಡ್ ಇವನ್ ಹಿ ಟೋಲ್ಡ್ ಥ್ಯಾಂಕ್ ಯು ಟು ಸರ್, ರಾಮಪ್ಪ ಸರ್. ಓಕೆ, with this lesson explanation finished, children. We'll see the activities, question answers, fill in the blanks, what all it is given in this lesson. Complete notes I will give you. Okay, ಕೌಶಲ ಮಾತನಾಡುವುದು, ಸಾಮರ್ಥ್ಯ, ವಿನಯಪೂರ್ವಕವಾಗಿ ಮಾತನಾಡುವುದು. ಓಕೆ, ಅರ್ಥ ತಿಳಿಯಿರಿ ಮೀನ್ಸ್ ಮೀನಿಂಗ್ ಆಫ್ ದೀಸ್ ವರ್ಡ್ಸ್. ಓಕೆ, ವ್ಯಾಪಾರಿ, ವರ್ತಕ. ವ್ಯಾಪಾರಿ ಮೀನ್ಸ್ ಮರ್ಚೆಂಟ್, ವರ್ತಕ, ಬೋತ್ ಆರ್ ಸೇಮ್. ದಿ ವ್ಯಾಪಾರಿ ಮೀನಿಂಗ್ ಈಸ್ ವರ್ತಕ. ಬಲು, ಬಹಳ, ಟು ಮಚ್. ದಾಟಿ, ರೀತಿ, ದ ವೇ. ಚಕ್ರ, ಗಾಲಿ, ವೀಲ್. ಚಾಲು, ಆರಂಭ ಆರ್ ಚಲಾವಣೆ ಮೀನ್ಸ್ ಟು ಸ್ಟಾರ್ಟ್. ಮಾಸ್ತರರು, ಶಿಕ್ಷಕರು, ಟೀಚರ್. ಓಕೆ, ವಿವರ ತಿಳಿಯಿರಿ. ಸಂತೆ, ಕೊಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು ಮೀನ್ಸ್ ಫೇರ್ ಇಟ್ ಈಸ್. ಓಕೆ, ಮಾರ್ಕೆಟ್, ಫೇರ್. ಟೆಂಪೋ, ಸರಕು ಸಾಗಾಣಿಕೆಯ ವಾಹನ. ಟೆಂಪೋ ಮೀನ್ಸ್ to carry the goods. Which vehicle we will use, no? That one, tempo. ಹೂತು ಹೋಗು, got stuck, to get stuck. ಹೂತು ಹೋಗು means to get stuck. ಕೆಸರು, ಒದ್ದೆ ಮಣ್ಣು ಅಥವಾ ಮರಳಿನಲ್ಲಿ ಸಿಲುಕಿಕೊಳ್ಳುವುದು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. fill in the blanks with proper words. First one, ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು, ರಸ್ತೆ ಬಲು ಕೆಟ್ಟು ಹೋಗಿತ್ತು. ಸೆಕೆಂಡ್ ಒನ್, ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಥರ್ಡ್, ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ಫೋರ್ತ್ ಒನ್, ಮಾಸ್ತರರಿಗೆ ಧನ್ಯವಾದ ಹೇಳಿದನು. ಸೆಕೆಂಡ್ ಕ್ವೆಶನ್, ಕೊಟ್ಟಿರುವ ಮಾತುಗಳನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು. ಹೂ ಟೋಲ್ಡ್ ಟು ಹೂಮ್. The given sentence is who told to whom. First one, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ. This sentence who told and whom they told. ಓಕೆ, ಯಾರು ಹೇಳಿದರು, ವ್ಯಾಪಾರಿ ಹೇಳಿದರು. ಯಾರಿಗೆ ಹೇಳಿದರು, ಯುವಕನಿಗೆ ಹೇಳಿದರು. ಸೊ ಸೆಕೆಂಡ್ ಒನ್, ನೀನೇ ಎತ್ತಿಕೋ ನಾನೇಕೆ ಎತ್ತಲಿ. ಯು ಓನ್ಲಿ ಲಿಫ್ಟ್, ವೈ ಐ ಹ್ಯಾವ್ ಟು ಲಿಫ್ಟ್ ದ wheel, like that boy told, no? ಯಾರು ಹೇಳಿದರು, ಯುವಕ ಹೇಳಿದನು ಮೀನ್ಸ್ ದಟ್ ಬಾಯ್ ಟೋಲ್ಡ್. ಯಾರಿಗೆ ಹೇಳಿದರು, ವ್ಯಾಪಾರಿಗೆ ಹೇಳಿದನು. ಹಿ ಟೋಲ್ಡ್ ಟು ಮರ್ಚೆಂಟ್.
ಥರ್ಡ್ ಒನ್, ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ. ಸ್ಪೀಕ್ ವಿತ್ ಹಿಮ್ ವಿತ್ ಲವ್. ಸ್ಪೀಕ್ ವಿತ್ ಲವ್. ಯಾರು ಹೇಳಿದರು? ಮಾಸ್ತರರು ಹೇಳಿದರು. ಯಾರಿಗೆ ಹೇಳಿದರು? ವ್ಯಾಪಾರಿಗೆ ಹೇಳಿದರು. ಓಕೆ, ಕೂಡಿಸಿ ಬರೆಯಿರಿ. ಆ್ಯಡ್ ಆ್ಯಂಡ್ ರೈಟ್. ಕ ಪ್ಲಸ್ ಆ ಖಾ, ಛ ಪ್ಲಸ್ ಆ ಛಾ, ಠ ಪ್ಲಸ್ ಆ ಠಾ, ಥ ಪ್ಲಸ್ ಆ ಥಾ, ಫ ಪ್ಲಸ್ ಆ ಪಾ. ಲೈಕ್ ದಿಸ್ ಯು ಹ್ಯಾವ್ ಟು ರೈಟ್ ಚಿಲ್ಡ್ರನ್. ಓಕೆ, ಮಾದರಿಯಂತೆ ಬರೆಯಿರಿ. ರೈಟ್ ಅಕಾರ್ಡಿಂಗ್ ಟು ದಿ ಹೌ ಎಕ್ಸಾಂಪಲ್ ಇಸ್ ಗಿವನ್. ಫಾಲೋ ದಟ್ ಆ್ಯಂಡ್ ರೈಟ್. ಮಾಡ್ತೇನೆ, ಮಾಡುತ್ತೇನೆ. ಕರೆಯೋದು, ಕರೆಯುತ್ತೇನೆ. ನೋಡ್ತೀಯಾ, ನೋಡುತ್ತೇನೆ. ಹೋಗ್ತೇನೆ, ಹೋಗುತ್ತೇನೆ. ಬರ್ತೇನೆ, ಬರುತ್ತೇನೆ. ಓಕೆ, ನೆಕ್ಸ್ಟ್ ಒನ್, ಕೊಟ್ಟಿರುವ ಪದಗಳನ್ನು ಅಂದವಾಗಿ ನಕಲು ಮಾಡಿರಿ. ಗಿವನ್ ವರ್ಡ್ಸ್ ಕಾಪಿ ನೀಟ್ಲಿ. ಅಂದವಾಗಿ ಮೀನ್ಸ್ ಬ್ಯೂಟಿಫುಲಿ, ನೀಟ್ಲಿ, ಲೈಕ್ ದಟ್. ಕೈ ಕುಲುಕು, ಕೈ ಕುಲುಕು. ಧನ್ಯವಾದ, ಧನ್ಯವಾದ. ಕ್ಷಮಿಸು, ಕ್ಷಮಿಸು. ಆ್ಯಂಡ್ ಹಿಯರ್ ಕ್ವೆಶನ್ ಆನ್ಸರ್ಸ್ ಆರ್ ದೇರ್ ಚಿಲ್ಡ್ರನ್. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶನ್, ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು? ವೇರ್ ವಾಸ್ ದ ಮರ್ಚೆಂಟ್ ಗೋಯಿಂಗ್? ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ಹಿ ವಾಸ್ ಗೋಯಿಂಗ್ ಟು ದಿ ಮಾರ್ಕೆಟ್. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು? ಹೌ ಹಿ ಕಾಲ್ಡ್ ದ್ಯಾಟ್ ಬಾಯ್? ವ್ಯಾಪಾರಿ. ಓಕೆ, ವ್ಯಾಪಾರಿಯು ಯುವಕನನ್ನು ಲೋ, ಬಾರೋ ಈ ಕಡೆ ಎಂದು ಕೂಗಿದನು. ಥರ್ಡ್ ಒನ್, ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು? ವಿತ್ ಆ್ಯಂಗ್ರಿ ದ್ಯಾಟ್ ಬಾಯ್ ವಾಟ್ ಹಿ ಆನ್ಸರ್ ಟು ದಿ ಮರ್ಚೆಂಟ್. ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎಂದು ಹೇಳಿದನು. ಫೋರ್ತ್ ಒನ್, ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು? ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ದ ವೇ ಸರ್ ಸ್ಪೋಕ್ ಟು ದ ಪೀಪಲ್, ಇಟ್ ಒನ್ ದೇರ್ ಹಾರ್ಟ್. ಓಕೆ, ನೆಕ್ಸ್ಟ್ ಒನ್, ಭಾಷಾ ಚಟುವಟಿಕೆ. ಒಳ್ಳೆಯ ಅಭ್ಯಾಸಗಳನ್ನು ಸರಿ ಚಿಹ್ನೆಯಿಂದ, ಕೆಟ್ಟ ಅಭ್ಯಾಸವನ್ನು ತಪ್ಪು ಚಿಹ್ನೆ ಎಂದು ಗುರುತಿಸಿ. ಸೊ ಇಫ್ ಇಟ್ ಈಸ್ ಗುಡ್ ಹ್ಯಾಬಿಟ್, ಪುಟ್ ಟಿಕ್ ಮಾರ್ಕ್. ಇಫ್ ಇಟ್ ಈಸ್ ಬ್ಯಾಡ್ ಹ್ಯಾಬಿಟ್, ಪುಟ್ ಕ್ರಾಸ್ ಮಾರ್ಕ್. ಓಕೆ, ಫಸ್ಟ್ ಒನ್, ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು. ವಿ ಹ್ಯಾವ್ ಟು ಗೋ ಸ್ಕೂಲ್ ಕರೆಕ್ಟ್ ಟೈಮ್, ಆನ್ ಟೈಮ್. ಸೊ ಕರೆಕ್ಟ್. ಗಿಡ ಮರಗಳನ್ನು ಕತ್ತರಿಸಬೇಕು. ವಿ ಶುಡ್ ಕಟ್ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ನೋ, ಇಟ್ ಈಸ್ ರಾಂಗ್. ಸೊ ಪುಟ್ ರಾಂಗ್ ಮಾರ್ಕ್. ಥರ್ಡ್ ಒನ್, ಗೆಳೆಯರೊಂದಿಗೆ ಜಗಳವಾಡಬಾರದು. ವಿ ಶುಡ್ ನಾಟ್ ಫೈಟ್ ವಿತ್ ಆರ್ ಫ್ರೆಂಡ್ಸ್. ಕರೆಕ್ಟ್. ವಾರಕ್ಕೊಮ್ಮೆ ಉಗುರು ಕತ್ತರಿಸಬಾರದು. ಒನ್ಸ್ ಇನ್ ಅ ವೀಕ್ ವಿ ಶುಡ್ ನಾಟ್ ಕಟ್ ದ ನೇಲ್ಸ್. ರಾಂಗ್. ವಿ ಶುಡ್ ಕಟ್ ದ ನೇಲ್ಸ್. ರೈಟ್. ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಆಲ್ವೇಸ್ ವಿ ಶುಡ್ ಸೇ ದ ಟ್ರೂತ್. ಕರೆಕ್ಟ್. ಗುರು ಹಿರಿಯರನ್ನು ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಆರ್ ಎಲ್ಡರ್ಸ್ ಆ್ಯಂಡ್ ಟೀಚರ್ಸ್. ಎಸ್, ಇಟ್ ಈಸ್ ಕರೆಕ್ಟ್. ಯೋಜನೆ. ಪ್ರವಾಸ ಹೋಗಲು ತಂದೆಯ ಬಳಿ ಹಣ ಕೇಳುವ ಸನ್ನಿವೇಶವನ್ನು ಕುರಿತು ಸಂಭಾಷಣೆ ಬರೆಯಿರಿ ಶಿಕ್ಷಕರ ಸಹಕಾರದೊಂದಿಗೆ. ಸೊ ಹಿಯರ್ ವಾಟ್ ಯು ಹ್ಯಾವ್ ಟು ಡೂ ವಿತ್ ದ ಹೆಲ್ಪ್ ಆಫ್ ಟೀಚರ್, ಯು ಹ್ಯಾವ್ ಟು ರೈಟ್ ಒನ್ ಲೆಟರ್ ಟು ಟೇಕ್ ಪರ್ಮಿಷನ್ ಫ್ರಮ್ ಯುವರ್ ಫಾದರ್ ಟು ಗೋ ಟು ಟ್ರಿಪ್. ಓಕೆ, ಪ್ರವಾಸ ಮೀನ್ಸ್ ಟ್ರಿಪ್. ಶುಭ ನುಡಿ, ಗುಡ್ ಥಾಟ್ಸ್. ನಾಲಿಗೆ ಒಳ್ಳೆಯದಾದರೆ ನಾಡೇ ಒಳ್ಳೆಯದು. ಮೃದು ಮಾತು ಹೃದಯವನ್ನು ಗೆಲ್ಲುತ್ತದೆ. ದುಡುಕಿನ ಮಾತು ಕೆಡಕಿನ ಮೂಲ. Okay, with this lesson explanation, question answers, complete grammar part, everything finished children. If you like this video, please click on the like button and share to your friends and subscribe to my channel, and continuously keep on watching my channel because you will come to know that next update of new video. Okay, thank you.